ನಾನೇ ಡೆಕೋರೇಟ್ ಮಾಡಕ್ಕೆ ಏನ್ರೋ ಇದೆ ಮನೇಲಿ. ಅಯ್ಯೋ ಅಣ್ಣ ನೀನ್ ಸುಮ್ನಿರಣ್ಣ. ಕಂಟಿಣ್ಣ ಫ್ಲವರ್ ಡೆಕೋರೇಷನ್, ಬಲೂನು, ಆ ರಿಬ್ಬನ್ನು, ಮತ್ತೆ ಅದಕ್ಕೆಲ್ಲ ಟೈಮ್ ಇಲ್ವಲ್ಲೋ. ಓ ಹೌದಲ್ವಾ. ಅಯ್ಯೋ ಬಾರಣ್ಣ, ಇರೋ ಬೆಡ್ಶೀಟ್ ಅಲ್ಲೇ ಏನಾದ್ರೂ ಒಂದು ಟ್ಯಾಲೆಂಟ್ ತೋರ್ಸೋಣ. ಬಾ ಬಾರಣ್ಣ. ಏನಿಲ್ಲ ಏನಿಲ್ಲ, ನೀವು ಮಲ್ಕೊಳ್ಳಿ. ರೋಡ್ ಕೆಡ್ದಾಗಿತ್ತು, ಅದಕ್ಕೆ ನೀವ್ ಆರಾಮ ನಿದ್ದೆ ಮಾಡಿ. ಬಂದ್ವಿ ನಾವು. ನೆಲಮಂಗಲ ದಾಟಿ ಇನ್ನೊಂದ್ ಸ್ವಲ್ಪ ಹೊತ್ತು ರೀಚ್ ಆಗ್ಬಿಡ್ತೀವಿ. ಯಾಕ್ರಿ, ಏನಾಯ್ತು? ಯಾಕೋ ಯಾಕೋ ಒಂಥರ ಆಗ್ತಿದೆ. ಅಂದ್ರೆ ವಾಮಿಟ್ ಬರೋ ತರ ಆಗ್ತಿದ್ಯಾ ಅಂತಂದೆ. ಇರಿ ನಿಲ್ಲಿಸ್ತೀನಿ. ಮದುವೆ ಆಗಿ 1 ಗಂಟೆ ಆಗಿಲ್ಲ, ಇಷ್ಟು ಬೇಗ ವಾಂತಿನಾ? ಒಂದ್ ನಿಮಿಷ ತಗೊಳ್ಳಿ, ನೀರ್ ಕುಡೀರಿ. ನಂಗೆ ಯಾಕೋ ತಲೆ ಲೈಟ್ ಗಿರ. ಅಯ್ಯೋ, ಕಣ್ಲೆಲ್ಲ ಒಣಗ್ತಾ ಇದೆ. ಅಯ್ಯಯ್ಯೋ, ನಿಂತ್ಕೊಳ್ಳಕ್ಕೆ ಶಕ್ತಿ ಇಲ್ಲ, ತುಂಬಾ ಸುಸ್ತಾಗ್ತಿದೆ. ಅದು ರಾತ್ರಿ ಎಲ್ಲ ನಿದ್ದೆ ಇರ್ಲಿಲ್ವಲ್ಲ, ಅದಕ್ಕೆ ಹಾಗನ್ಸ್ತಿದೆ ಅಷ್ಟೆ. ನೀವು ಮುಖಕ್ಕೆ ನೀರ್ ಹಾಕೊಳ್ಳಿ. ಹೋಗ್ತಾ ಯಾವ್ದಾದ್ರು ಹೋಟ್ಲು ಮುಂದೆ ನಿಲ್ಲಿಸ್ತೀನಿ. ಏನ್ ತಿಂದ್ರೆ ಸ್ವಲ್ಪ ಆರಾಮಾಗತ್ತೆ. ಮೇಡಮ್, ಇವಾಗ ಓಕೆ ಅಲ್ವಾ? ಇನ್ನೊಂಚೂರು ನೀರ್ ಕುಡೀರಿ. ಅಯ್ಯೋ ಆಯ್ತು, ಏನಾಯ್ತು ಹೇಳ್ರಿ. ಶೋ ನಡು ರೋಡಲ್ಲಿ ಕೂತ್ಕೊಂಡು ಹಿಂಗ್ ಹಳಬಾರ್ದು ರೀ. ದೇವ್ರೆ ಕಾಪಾಡ್ಬೇಕು. ಸಮಾಧಾನ ಮಾಡ್ಕೊಳ್ಳಿ. ಪೊಲೀಸ್ನವರಿಂದ ತಪ್ಸಿ ಇಲ್ಲಿ ಒದೆ ತಿನ್ಸೋ ಪ್ರೋಗ್ರಾಮ್ ಇಟ್ಕೊಂಡಿದೀರಾ ಏನೋ? ಅಯ್ಯೋ, ಏನಪ್ಪಾ ಮಾಡೋದು ಇವಾಗ? ಅರೇ ತಲೆನೋವು ಅಂದ್ರಲ್ಲ, ಇರಿ ಹಾಸ್ಪಿಟಲ್ ಬನ್ನಿ, ಕಾರತೆ. ಅಳ್ಬೇಡಿ ನೀವು. ಅಯ್ಯೋ ದೇವ್ರೆ, ಇವಾಗ ನನ್ ಏನ್ ಅಂತನಾದ್ರೂ ಹೇಳಿ. ನನ್ ಪಾಡಿಗೆ ನನ್ನ ಸ್ವಲ್ಪ ಅಳಕ್ ಬಿಡ್ತೀರಾ? ಇದಕ್ಕೆನಾ ನಾನು 3 ಗಂಟೆ ಹಾಕಿದ್ದು. ಅಲ್ಲ, ನೀವಿನ್ ಕೂತ್ಕೊಂಡು ಅಳ್ತಿದ್ರೆ ಅದನ್ನ ಯಾರಾದ್ರೂ ನೋಡಿ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಪೊಲೀಸ್ನವ್ರಿಗೆ ಏನಾದ್ರು ಹಾಕೊಟ್ಬಿಟ್ರೆ? ಸಮಾಧಾನ ಮಾಡ್ಕೊಳ್ಳಿ. ಅಯ್ಯಯ್ಯೋ, ಏನೋ ತಮಾಷೆ ಹೇಳ್ದೆ, ಸೀರಿಯಸ್ ಆಗಿ ತಗೊಂಡ್ಬಿಟ್ರ? ನೋಡಲ್ವಾ ಮೇಡಮ್, ಎಲ್ಲ ಓಕೆ ಅಲ್ಲ? ತಪ್ಪು ಮಾಡ್ಬಿಟ್ಟೆ. ನನ್ನಿಂದ ನಮ್ಮ ಮನೆಯವರೆಲ್ಲ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ. ಅಪ್ಪ ಮನೆಗೆ ಹೋಗಿ ಅಮ್ಮ ಅತ್ತಿಗೆಗೆಲ್ಲ ಏನ್ ಹೇಳ್ತಾರೋ, ಅವ್ರು ಹೇಗ್ ಸಹಿಸ್ಕೋತಾರೋ. ಏನಾಗಲ್ಲ, ಏನು ಆಗಲ್ಲ. ನೀವು ಟೆನ್ಷನ್ ಆಗ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ ನಾನು ಹೀಗೆಲ್ಲ ಮಾಡ್ತೀನಿ ಅಂತ ಅನ್ಸಲ್ಲೂ ಅಂದ್ಕೊಂಡಿರಲ್ಲ. ಅಪ್ಪ ಅವ್ರಿಗೆ ಹೇಳ್ತಿದ್ದಂಗೆ ನಾನ್ ತಪ್ಪು ಮಾಡ್ಬಿಟ್ಟೆ. ಅಯ್ಯೋ ರೀ, ನೀವೇನು ತಪ್ಪು ಮಾಡಿಲ್ಲ. ಅಳ್ಬಿಡಿ ಪ್ಲೀಸ್ ಪ್ಲೀಸ್. ಹೌದು, ನಾನೇನ್ ತಪ್ಪು ಮಾಡಿದ್ದೀನಿ? ನಾನು ಎಷ್ಟೇ ಹೇಳಿದ್ರು ಕೇಳ್ದೆ ಈ ಮದ್ವೆ ಏರ್ಪಾಟೆಲ್ಲ ಮಾಡಿದ್ ಯಾರು? ಹಾ ಅಲ್ವಾ, ಅವ್ರೆ ಅಲ್ವಾ? ನಿಮ್ ಮಾತು ಕೇಳಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ಆದ್ರೆ ಅದಕ್ಕೆ ಯಾವಾಗ್ಲೂ ನನ್ನ ಸಪೋರ್ಟ್ ಮಾಡ್ಕೊಂಡೆ ಮಾತಾಡ್ತಿದ್ರು. ಈಗ ಅವ್ರ ಮನ್ಸಿಗೆ ಎಷ್ಟು ನೋವು ಆಗತ್ತೋ ಏನು. ಇವಾಗ ನೀವ್ ಹತ್ರ ಎಲ್ಲ ಸರಿ ಹೋಗ್ಬಿಡುತ್ತಾ? ಹೌದಲ್ವಾ? ನಾನ್ ಯಾಕೆ ಅಳ್ಬೇಕು? ನಾನ್ ಧೈರ್ಯವಾಗಿದ್ದೀನಿ. ತಪ್ಪೆಲ್ಲ ಅವ್ರದೆ. ಅವ್ರಿಗೆ ನನ್ ಬಗ್ಗೆ ಏನು ಅನ್ಸ್ತಿಲ್ಲ ಅಂದ್ಮೇಲೆ ನಂಗೆ ಯಾಕೆ ನೋವು ಆಗ್ಬೇಕು? ಹ್ಞೂ ಅಷ್ಟೇ, ತಪ್ಪೆಲ್ಲ ಅವ್ರದೆ. ಬನ್ನಿ ಇವಾಗ ಬೆಂಗಳೂರಿಗೆ ಹೋಗೋಣ, ಕಾರತಿ. ಅಪ್ಪ ನಂಗೆ ಯಾವತ್ತೂ ನನ್ ಕೇಳಿದಕ್ಕಿಲ್ಲ ಅಂತ ಅಂದವ್ರೆ ಅಲ್ಲ. ನಂಗ್ ಮದ್ವೆಗೆ ಕಾರ್ ಗಿಫ್ಟ್ ಮಾಡ್ಬೇಕು ಅಂತ ಇದ್ರಂತ. ದೇವ್ರೆ, ಅಂತವ್ರಿಗೆ ಮೋಸ ಮಾಡಿ ನಾನು ಅವಮಾನ ಮಾಡ್ಬಿಟ್ಟೆ. ಹೌದು ಪಾಪ,
ನಿಮ್ ಸಂಬಂಧಿಕರಿಗೆಲ್ಲ ಅದ್ ಹೇಗ್ ಮುಖ ತೋರಿಸ್ತಾರೋ ಏನೋ. ಒಂದ್ ಕೆಲ್ಸ ಮಾಡೋಣ, ಹೇಗಿದ್ರು ನಮ್ದು ನಿಜವಾದ ಮದ್ವೆ ಅಲ್ವಲ್ಲ, ಬನ್ನಿ ನಿಮ್ನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಇರೋ ವಿಷಯ ಹೇಳ್ಬಿಡೋಣ. ಹೇಗಿದ್ರು ಆ ಸೈಕೋ ನನ್ನ ಮಗ ನಿಮ್ನ ಮದ್ವೆ ಆಗಕ್ಕೆ ತುದಿಗಾಲಲ್ಲಿ ಕಾಯ್ತಿದ್ದಾನೆ. ನೀವೇನು ಟೆನ್ಷನ್ ಆಗ್ಬಿಡಿ, ಕಾರತ್ತಿ ನಾನು ವಾಪಸ್ ಕಾರ್ ತಿರ್ಗಿಸ್ತೀನಿ. ಬನ್ನಿ, ನಿಮ್ನ ಬಿಟ್ಟು ನಾನು ವಾಪಸ್ ಬರ್ಬೇಕು. ಬನ್ನಿ. ಕರೆ ನಿಮ್ಮನ್ನ ಕರಿ, ಅವ್ರ ಜೊತೆ ಮಾತಾಡ್ಬೇಕು. ಕರಿಯೋ ರೀ, ಅವ್ರು ಆಗ್ಲೇ 2 ಪ್ಲೇಟ್ ತಂದಿಟ್ಟಿದ್ರು, ನೀವಿನ್ನೂ ಬಂದಿರ್ಲಿಲ್ಲ. ನಂಗೆ ಹಶ್ವಾಯ್ತು, ನಾನು ತಿಂದು ಖಾಲಿ ಮಾಡ್ದೆ. ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ನಿಮಗ್ ಬೇಕಂದ್ರೆ ಇನ್ನು 4 ಪ್ಲೇಟ್ ತರ್ಸ್ಕೊಂಡ್ ತಿನ್ರಿ, ದುಡ್ಡು ನಾನೇ ಕೊಡ್ತೀನಿ. ಸಂತೋಷನಾ? ಮೊದ್ಲೇ ಹೇಳೋದಲ್ವೇನ್ರಿ, ನೀವೇ ತಿಂದ್ರ? ಅವ್ರು ಹೇಳಕ್ ನೀವು ಬಿಟ್ರಲ್ವಾ ಸರ್? ಸಾರಿ. ಇವಾಗ ಇನ್ನು 2 ಪ್ಲೇಟ್ ತಂದ್ಕೊಡಿ ನನಗೆ. ಒಳ್ಳೆ ಕಥೆ ಆಯ್ತು ನಿಮ್ದು. ನೀರು ಯಾರೋ ಹೇಳಿದ್ರು ಹಸು ಆಗ್ತಿಲ್ಲ, ನನ್ಗೆ ಅರ್ಧ ಹೊಡೆ ನೋವು ಬೇಡ ಅಂತ. ರೀ, ಹಸುವಾಗದೆ ಇರೋದಕ್ಕೆ ನಾನೇನ್ ಕಲ್ಲೋ ಮಣ್ಣು ಅಲ್ಲ, ನಾನು ಮನುಷ್ಯಲೆ. ಅಲ್ಲ ಕಣ್ರಿ, 2 ವಡೆ ತಿಂದಿರೋದಕ್ಕೆ ಇಡೀ ಹೋಟ್ಲಲ್ಲಿ ಇರೋದೆಲ್ಲ ಬರೀ ನಾನೇ ತಿಂದಾಕ್ಬಿಟ್ಟೆ ಅನ್ನೋ ತರ ಆಡಿದ್ರಲ್ಲ, ಬೇರೇನು ಸಿಗ್ತಿರ್ಲಿಲ್ವಾ? ನೋಡಿ, ನನ್ ಬಗ್ಗೆ ಏನಾದ್ರು ಮಾತಾಡಿ, ಆದ್ರೆ ಈ ಒಡೆ ಬೋಂಡದ ಬಗ್ಗೆ ಮಾತ್ರ ಮಾತಾಡ್ಬಿಡಿ. ನನ್ ಕೈ ಸಹಿಸ್ಕೊಳಕ್ ಆಗಲ್ಲ. ಏನ್ರಿ ಗೊತ್ತು ನಿಮ್ಗೆ? ತಿಥಿಗೆ ಒಡೆ ಇಲ್ಲ ಅಂದ್ರೆ ಸತ್ತೋರ್ಗೆ ಸದ್ಗತಿ ಸಿಗಲ್ಲ, ಗೊತ್ತಾ ನಿಮ್ಗೆ? ನೋಡಿ ಕೇಳಿಸ್ಕೊಳ್ಳಿ, ಚಳಿಗೆ ಬೇಲಿ ಹಾಕಿ ಬಾಡಿನ ಬಿಸಿ ಮಾಡೋದು ಬಿಸಿ ಬೋಂಡ, ಅದು ಗೊತ್ತಾ ನಿಮ್ಗೆ? ಯಪ್ಪ ಸ್ವಾಮಿ, ಕೈ ಮುಗಿತೀನಿ. ನಿಮ್ ಪಾಲಿನ ವಡೆ ಬೋಂಡ ತಿಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಬೇಕಿದ್ರೆ ನಿಮ್ ಕಾಲಿಗೆ ಬೀಳ್ತೀನಿ, ಕ್ಷಮಿಸಿ ನನ್ನ. ಮೊದ್ಲೇ ನಿದ್ದೆ ಇಲ್ಲ, ನಂಗ್ ತಲೆ ಸುತ್ತಾ ಇದೆ. ನಿಮ್ ಮಾತ್ ಕೇಳಿ ಇಲ್ಲೇ ಬೀಳೋಂಗಾಗ್ತಿದೆ. ಆಯ್ತಾಯ್ತು, ಓಕೆ, ಸರಿ. ಬಾ, ನಮ್ ಹರಿಯಣ್ಣ ಅನ್ಕೊಂಡಿದ್ನ ಸಾಧಿಸ್ತೇನೆ ಅಂತ ನನ್ಗೆ ಗೊತ್ತಿತ್ತು. ಹರಿಯಣ್ಣ, ಯು ಆರ್ ದ ಗ್ರೇಟ್. ಏಯ್, ಯಾರೋ ಗ್ರೇಟು? ಮದ್ವೆ ಕಣೋ, ಮದ್ವೆ ಆಗಿ ಬರ್ತಿರೋದವನು. ಇಷ್ಟು ದೊಡ್ಡ ವಿಚಾರನ ನಮಗೂ ಯಾರಿಗೂ ಹೇಳ್ದೆ, ಅಪ್ಪನ ಆಶೀರ್ವಾದನೂ ತಗೊಳ್ದೆ. ಇರೋಣ ಸಾಕು. ಅಪ್ಪಿನ ಆಶೀರ್ವಾದ ಇರೋದಕ್ಕೆ ಮನೆ ಹಿಂಗಿರೋದು, ನಮ್ಗಳಿಗೆ ಇಷ್ಟೊಂದು ಮರ್ಯಾದೆ ಇರೋದು. ಹರಿ ಒಳ್ಳೆ ಕೆಲ್ಸನೇ ಮಾಡಿದ್ದಾನೆ. ಅಪ್ಪನ ಆಶೀರ್ವಾದಗೋಸ್ಕರ ಕಾಯ್ತಿದ್ರೆ ಅವನ್ ಮದ್ವೆ ಕನ್ಸಾಗಿ ಇರ್ತಿತ್ತು. ಲೋ, ಸ್ವಲ್ಪ ಸೀರಿಯಸ್ನೆಸ್ ಇಂದ ಮಾತಾಡೋ ಕಂಟಿ. ಅವನು ಮದ್ವೆ ಆದ, ಓಕೆ, ಆದ್ರೆ ಅದರಿಂದ ಏನ್ ಪ್ರಾಬ್ಲಮ್ ಬರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೀರಾ? ಅಣ್ಣ, ನಮ್ ಮನೆಗೆ ಇವಾಗ ಅತ್ಗೆ ಬರ್ತಿದ್ದಾರೆ. ಅವ್ರ ಈ ಮನೆಗ್ ಬಂದ್ಮೇಲೆ ನಮ್ಗಿರೋ ಎಲ್ಲ ತೊಂದರೆಗಳು ಕಳೆದೋಗುತ್ತೆ. ಅವ್ರ ಈ ಮನೆಗ್ ಬಂದಾಗ ನಾವಿರೋ ಈ ಪರಿಸ್ಥಿತಿ ನೋಡಿ, ನಮ್ ಮನೆ ಪರಿಸ್ಥಿತಿ ಇಲ್ಲೇ ಇರ್ಬೇಕಾ ಅಥವಾ ಓಡೋಗ್ಬೇಕಾ? ನೀನೇ ಹೇಳು. ಮುತ್ತಣ್ಣ, ಈ ಮನೆಗ್ ತೊಂದರೆ ಇದೆ, ಕಷ್ಟ ಇದೆ ಅಂದ್ರೆ ಯಾರ್ ತಾನೇ ಬರ್ತಾರೆ ಹೇಳು? ಅಯ್ಯೋ, ನಾನು ಹಾಗಲ್ಲ ಕಣ್ರು ಹೇಳ್ತಿರೋದು. ಅಣ್ಣ, ನೀನ್ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ಕೊ. ಹರಿ ಹೇಗಿದ್ರು ಮನೆಗ್ ಬರ್ತಾ ಇದ್ದಾನೆ. ಅವ್ನ್ ಬಂದಾಗ ನೀನ್ ಈ ತರ ಮುಖ ಗಂಟಾಕೊಂಡು ಕೂತ್ಕೋಬೇಡ. ಹರಿಯಣ್ಣ ಬರೋಷ್ಟಲ್ಲಿ ಈ ಮನೆನ ಫುಲ್ಲು ರೆಡಿ ಮಾಡ್ಬಿಡೋಣ. ಅಣ್ಣ ಬಾ, ನಾನು ನೀನು ಹೋಗಿ ಡೆಕೋರೇಷನ್ ಮಾಡೋಣ. ಅಣ್ಣ, ನೀನು ತಿನ್ನೋದಕ್ಕೆ ಸ್ವೀಟ್ ಮಾಡು ಬಾ. ಕೂತ್ಕೊಳ ಅಣ್ಣ, ಕೂತ್ಕೊಳ. ಮನೆ ಡೆಕೋರೇಟ್ ಮಾಡಕ್ಕೆ ಏನ್ರೋ ಇದೆ ಮನೇಲಿ. ಅಯ್ಯೋ ಅಣ್ಣ, ನೀನ್ ಸುಮ್ನಿರಣ್ಣ. ಕಂಟಿಣ್ಣ, ಫ್ಲವರ್ ಡೆಕೋರೇಷನ್, ಬಲೂನು, ಆ ರಿಬ್ಬನ್ನು, ಮತ್ತೆ ಅದಕ್ಕೆಲ್ಲ ಟೈಮ್ ಇಲ್ವಲ್ಲೋ? ಓ ಹೌದಲ್ವಾ? ಅಯ್ಯೋ ಬಾರಣ್ಣ, ಇರೋ ಬೆಡ್ಶೀಟ್ ಅಲ್ಲೇ ಏನಾದ್ರೂ ಒಂದು ಟ್ಯಾಲೆಂಟ್ ತೋರ್ಸೋಣ. ಬಾ ಬಾರಣ್ಣ. ರೂಮ್ ಏನ್ರೋ ಇದು? ಮೈ, ಬಾತ್ರೂಮ್ ಅಲ್ಲಿ ಬಲ್ಬ್ ವರ್ಕ್ ಆಗಲ್ವಲ್ಲ? ಅಯ್ಯೋ ಅಷ್ಟೇ ತಾನೆ. ಇವಾಗ ನೋಡು, ಇಲ್ಲಿರೋ ತೆಗ್ದು ಅಲ್ಲಿಗೆ ಹಾಕ್ತೀನಿ ಅಷ್ಟೇ. ಬಾತ್ರೂಮ್ ಅಲ್ಲೆಲ್ಲ ಪಾಚಿ ಕಟ್ಬಿಟ್ಟಿದೆ.
ಕ್ಲೀನ್ ಮಾಡಿ ತುಂಬಾ ದಿನ ಆಯ್ತು ಕಣ್ರು. ಅದೇನೋ ಪೌಡರ್ ಬರುತ್ತಂತಲ್ಲ, ಅದ್ ಹಾಕಿದ್ರೆ ಬೇಗ ಹೋಗುತ್ತೆ ಅಂತಾರೆ. ಕಂಟಿಯಣ್ಣ ಅದನ್ನ ನೀನ್ ನೋಡ್ಕೊ ಹೋಗು. ನೀನ್ ಹೋಗಿ ಫಸ್ಟ್ ಅದನ್ನ ಕ್ಲೀನ್ ಮಾಡು. ನೀನೇನಣ್ಣ ಸುಮ್ ನಿಂತಿದ್ಯಾ? ಹೋಗೋಣ ಮೊದಲು ಸ್ವೀಟ್ ಮಾಡು, ಅವ್ರು ಬಂದ್ಬಿಡ್ತಾರೆ. ಅಲ್ಲ ರೂಮ್. ಅಯ್ಯೋ ನೀನ್ ಹೋಗೋಣ, ನಾನು ಕ್ಲೀನ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಗಂಧದ ಗುಡಿಗೆ ಮೊದಲನೇ ಸಲ ಒಂದ್ ಹೆಣ್ಣು ಹುಡುಗಿ ಬರ್ತಾ ಇದೆ. ನೀನೇ ಕಾಪಾಡಪ್ಪ. ಸರಿ ಸರಿ, ಚೆನ್ನಾಗಿ ಅರೇಂಜ್ ಮಾಡಿ. ಸರಿ, ಇನ್ನೊಂದು ಅವರ್ ಆಗುತ್ತೆ ಕಣ ಬರೋದಕ್ಕೆ. ಅಣ್ಣಂಗೂ ಹೇಳ್ಬಿಡ. ಸರಿ ತಗೊಳ್ಳಿ, ಹೇಳಿರಿ. ಅದಕ್ಕೆ ಯಾವುದು ಅತಿ ಆಗ್ಬಾರ್ದು ಅಂತ ಹೇಳೋದು. ಅಂದ್ರೆ ನಾನ್ ಜಾಸ್ತಿ ತಿಂದೆ ಅಂತನಾ? ಚೂರು ಉಳಿಸ್ಲಿಲ್ಲ ಅಂತ. ತೊಳಿ, ಕುಡೀರಿ ಕುಡೀರಿ. ಎಳ್ಳೀರ್ನ ಮರಕ್ಕತ್ತಿ ಕಿತ್ ಕುಡಿಯೋದೇ ಚಂದ. ಯಾರೋ ಕಿತ್ಕೊಂಡ್ ಬಂದಿರೋದ್ನ 60-70 ರೂಪಾಯಿ ಕೊಟ್ಟು ಕುಡಿಯೋದ್ರಲ್ಲಿ ಕಿಕ್ಕೇ ಇರಲ್ಲ. ನಿಮ್ಮೂರ್ ಕಡೆ ಎಳ್ಳೀರಲ್ಲ ಕಮ್ಮಿ ಅಲ್ವಾ? ನಂಗೆ ಗೊತ್ತಿಲ್ಲ. ಏನ್ರಿ ನೀವು ಚಿಕ್ಕಮಂಗ್ಳೂರ್ನ ಚಿಕ್ಕದಾಗೂ ತಿಳ್ಕೊಂಡಿಲ್ವಲ್ಲ. ನೋಡಿ ಎಷ್ಟ್ ಟಯರ್ಡ್ ಆಗಿದ್ದೀರಾ. ಬೇಕಿದ್ರೆ ಇಲ್ಲೇ ಎಲ್ಲಾದ್ರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಪರವಾಗಿಲ್ಲ ಬಿಡಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಮನೆಗೆ ಹೋಗ್ತೀವಿ. ಡೈರೆಕ್ಟ್ ಆಗಿ ನಿಮ್ಮನೆಗೆ ಹೋಗೋದಾ? ಮತ್ತಿನ್ನೇನು, ಬೇರೆಯವ್ರ ಮನೆಗೆ ಹೋದ್ರೆ ಸುಮ್ನೆ ಬಿಡ್ತಾರಾ? ನಾನ್ ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಸಿಚುಯೇಷನ್ ಸೀರಿಯಸ್ ಆಗಿರೋದಕ್ಕೆ ನಮ್ಮ ಮನೆಗೆ ಹೋಗ್ತಾ ಇರೋದು. ನಿಮ್ ಮನೇಲಿ ನನ್ನ ನೋಡಿದ್ರೆ ತಪ್ಪಾಗಿ ತಿಳ್ಕೊಳಲ್ವಾ? ತಪ್ಪಾಗ? ಒಂದ್ ಕೆಲಸ ಮಾಡೋಣ, ನಾನು ತಾಳಿನ ತೆಗೆದು ನಾನು ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತೀನಿ. ನಿಮ್ ಮನೇಲಿ ಕೇಳಿದ್ರೆ ಫ್ರೆಂಡು ಒಂದ್ ದಿವಸ ಇದ್ದು ಹೋಗ್ತಾಳೆ ಅಂತ ಹೇಳ್ಬಿಡಿ. ನಾಳೆ ಬೆಳಿಗ್ಗೆ ನಾನು ಹಾಸ್ಟೆಲ್ PGನೂ ಹುಡ್ಕೋತೀನಿ. ಕರ್ಮ. ನಾವು ಡೈರೆಕ್ಟ್ ಆಗಿ ಹಾಸ್ಟೆಲ್ಗೆ ಹೋಗೋಣವಾ? ರೀ, ಇಷ್ಟೊತ್ತಲ್ಲಿ ಯಾವ ಹಾಸ್ಟೆಲ್ ಓಪನ್ ಇರುತ್ತೆ? ಎಲ್ಲ ಕ್ಲೋಸ್ ಆಗಿರುತ್ತೆ. ಹಾ, ಯಾವ್ದಾದ್ರು ಹೋಟ್ಲಲ್ಲಿ ರೂಮ್ ಮಾಡಿದ್ರೆ? ರೂಮಾ? ನಾನೊಂದು ರೂಮ್ ಮಾಡ್ಕೋತೀನಿ, ನೀವ್ ಆರಾಮಾಗಿ ಮನೆಗೆ ಹೋಗ್ಬೋದು. ಯಾಕ್ರಿ ಸುಮ್ನೆ ದುಡ್ಡು ದಂಡ? ನಿಮ್ ಹತ್ರ ಏನ್ ದುಡ್ಡು ಜಾಸ್ತಿ ಇದೆಯಾ? ಸೇಫ್ಟಿಗೆ ಇದೆ. ನೀವ್ ವಡಾ ಬೋಂಡ ಅಮೌಂಟ್ ನಾನೇ ಕೊಡ್ತೀನಿ, ಇರಿ. ನನ್ ಫೋನ್. ಹಲೋ ಹಲೋ ಹಲೋ, ವೆಯ್ಟ್ 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 ವೆಯ್ಟ್. ನೀವು ಕೊಡ್ತೀನಿ ಅಂದ್ರೂ ಕೊಡಕ್ಕಾಗಲ್ಲ. ಯಾಕೆ? ಗೋಲ್ಡ್ ಮೆಡಲಿಸ್ಟ್ ಅಂತೀರಾ, ಇಂಥ ಚಿಕ್ಕ ವಿಷಯನೆಲ್ಲ ಮರ್ತ್ ಬಿಡ್ತೀರಲ್ಲ. ಸಿಮ್ ಕಾರ್ಡ್ ಎಲ್ಲಿದೆ ನಿಮ್ಮ ಹತ್ರ? ಅಯ್ಯೋ ಹೌದಲ್ವಾ. ಹಾ, ಒಂದ್ ಕೆಲ್ಸ ಮಾಡೋಣ, ಈ ಗೋಲ್ಡ್ ಚೈನ್ ಸದ್ಯಕ್ಕೆ ಅಡ ಇಟ್ಟು ಅಮೌಂಟ್ ತಗೊಳ್ಳೋಣ. ಚೆನ್ನಾಗಿ ಹೇಳಿದ್ರಿ. ಮತ್ತೆ ಅದನ್ನ ಬಿಡ್ಸಕ್ಕೆ ದುಡ್ಡು ತಗೊಂಡ್ ಹೋಗ್ಬೇಕು. ಅದನ್ನೆಲ್ಲ ನಾನು ಆಮೇಲೆ ನೋಡ್ಕೋತೀನಿ. ಸುಮ್ಮನೆ ಯಾಕೆ ನಿಮ್ ಕಷ್ಟ ಅಂತ, ಆರಾಮಾಗಿ ನಮ್ಮನೇಲಿ ಇರ್ಬೋದಲ್ವಾ? ಹಾಗಲ್ಲ ರೀ, ನನ್ನಿಂದ ನಿಮಗ್ ಪ್ರಾಬ್ಲಮ್ಮು ಅಂತ ಯಾರು ಏನು ಅಂತೆಲ್ಲ ಕೇಳ್ತಾರಲ್ವಾ. ನಿಮ್ಗೊಂದ್ ಮಾತು ಹೇಳ.